ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಕೇಸ್ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಈ ಕೃತ್ಯ ಮಾಡಿದ್ದು ವಿಡಿಯೋ ಮಾಡಿದ್ದು ಪ್ರಜ್ವಲ್ ಡ್ರೈವರ್ ಮೂಲಕ ವಿಡಿಯೋ ಹಂಚಿಕೆಯಾಗಿದೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಕೃತ್ಯ ಮಾಡಿದ್ದು ವಿಡಿಯೋ ಮಾಡಿದ್ದು ಪ್ರಜ್ವಲ್ ಡ್ರೈವರ್ ಮೂಲಕ ವಿಡಿಯೋನ ಹಂಚಿಕೆಯಾಗಿದೆ. ಮೈತ್ರಿ ನಾಯಕರು ಈ ಘಟನೆಯನ್ನ ಖಂಡನೆ ಮಾಡಿಲ್ಲ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ ಖರ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಮೈತ್ರಿಯ ನಾಯಕರು ಸಂತ್ರಸ್ತರ ಬಗ್ಗೆ ಮಾತಾಡ್ತಿಲ್ಲ ಅಂತ ಹೇಳಿ ಮೈತ್ರಿ ನಾಯಕರ ವಿರುದ್ಧ ಪ್ರಿಯಾಂಕ ಖರ್ಗೆ ಗರಂ ಆಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ ಅವರ ಡ್ರೈವರ್ ಕೃತ್ಯವನ್ನು ಎಸಗಿದ್ದಾರೆ. ಪ್ರಜ್ವಲ್ ಕೃತ್ಯ ಏನು ವಿಡಿಯೋ ಮಾಡ್ಕೊಂಡಿದ್ರೆ ಪ್ರಜ್ವಲ್ ಆ ವಿಡಿಯೋನ ಹಂಚಿಕೆ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ನಾಯಕರು ಯಾಕೆ ಬಾಯಿ ಬಿಟ್ಟಿಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ ಖರ್ಗೆ. ಹೆಂಗ್ ಹಂಚಿದರೆ ಅಂತ ಅದ್ರ ಮೇಲೆ ಗಮನ ಇದೆ. ಇದು ಪೆನ್ ಡ್ರೈವ್ 2000 ಪೆನ್ ಡ್ರೈವ್ ಹೆಂಗ್ ಹಂಚಿದರೆ ಅಂತ ಅದ್ರ ಮೇಲೆ ಗಮನ ಇದೆ. ಪಾಪ ಮಹಿಳೆಯರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಅವರು ಅವ್ರ ಮಗ ಯಾಕಿಂಗ್ ಮನೆ ಮಗ ಯಾಕಿಂಗ್ ಮಾಡ್ದ ಅಂತ ಅದ್ರ ಬಗ್ಗೆ ಭಾವಿಸ್ತಾ ಇಲ್ಲ. ಮಾಡಿದೆಲ್ಲ ಅಲ್ಲೇ ಬಿಜೆಪಿ ಮತ್ತೆ ಜೆಡಿಎಸ್ ಸೇರಿ ಕಾಂಗ್ರೆಸ್ ಮೂಲಕ ಕೂರಿಸೋದ್ರಲ್ಲಿ ಏನಿದೆ. ನಿನ್ನೆ ಹೊಳೆ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನೋಡಿದೆ. ಬಹಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, ಬಿಜೆಪಿ ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇತ್ತು. ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಅನ್ನ ಕೊಟ್ಟಿದ್ದು ಬಿಜೆಪಿ ವರಿಷ್ಠರು. ಇನ್ನೊಂದು ಕಾರಣ ಇರ್ಬೇಕಲ್ಲ. ಗೊತ್ತಿದ್ದು ಕೂಡ ಯಾಕೆ ಟಿಕೆಟ್ ಕೊಟ್ರು? ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆಂಕರ್ಗೆ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ರು. ಯಾಕೆ ಕೊಡಬಾರ್ದು ಅಂತ ಹೇಳಿದ್ರು? ಈ ಅಂತದ್ ಏನ್ ವಿಷಯ ಆಯ್ತು? ಇದೆಲ್ಲ ಚರ್ಚೆ ಆಗೋದಿಲ್ವಾ ಕೋರ್ ಕಮಿಟಿನಲ್ಲಿ? ಒಬ್ಬ ಮಾಜಿ ಪ್ರಧಾನಿಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಆಗಲಾರ್ದೆ ಕೊಟ್ರ ನೀವು? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರು ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಕೂಡ ಇನ್ನೊಂದು ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಯಾಕೆ ನೀವು ರದ್ದುಗೊಳಿಸಿಲ್ಲ ಕೇಂದ್ರ ಸರ್ಕಾರದವರು ಅಂತ ಈಗ ಹೇಳ್ತಾ ಇಲ್ಲ. ಯಾಕೆ ನಿಮ್ಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ಟಿರಲ್ಲ ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದಂಗೆ ಮೋದಿಯವರು ಅಂತ ಹೇಳಿಕೆ ನೀಡಿದ್ರಲ್ಲ, ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದು ಇದು ಬಿಟ್ಟು ಬರೇ ಡಿ ಕೆ ಶಿವಕುಮಾರ್ ಅವರು, ಬರೇ ಸಿದ್ದರಾಮಯ್ಯ ಅವರು, ಇವ್ರಿಬ್ರಿಗೆ ಬಿಟ್ರೆ ಬೇರೆ ಇವ್ರಿಬ್ರಿಗೆ ನೀವು ಬಲಿಗೇರಿಸ್ತಾ ಇದ್ದೀರಲ್ಲ. ಅವ್ರೇನ್ ಪಾತ್ರ ಇದೆ? ನಿನ್ನೆ ಆಡಿಯೋನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲಾನು ಕೂಡ ಮೇಲಿನವರ ಗಮನಕ್ಕಿತ್ತು. ಅವರ ಆದೇಶ ಮೇರೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐಗೆ ಲಾಕ್ ಮಾಡ್ತಾರೆ. ಅಂದ್ರೆ ಇವ್ರದ್ದು ಸಂಚೇನಿದೆ. ನಿಮ್ಮ ಕುಮಾರಸ್ವಾಮಿ ಅವರು ಈ ಒಂದು 15-20 ದಿನದ ಹಿಂದೆ ಹೇಳ್ತಾ ಇದ್ರಲ್ಲ, ಈ ಚುನಾವಣೆ ಆದ್ಮೇಲೆ ಏನು ಒಂದು ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಏನ್ ಬದಲಾವಣೆ ಅದು? ಆದ್ರೆ ಗೊತ್ತಿತ್ತ ನಿಮ್ ಮನೆ ಮಗ ಹೀಗ್ ಮಾಡಿದ? ಮತ್ತೆ ನಿಮ್ಗೆ ಗೊತ್ತಿತ್ತ ಇದೆಲ್ಲ ಒಂದು ಕೇಂದ್ರ ಸರ್ಕಾರದ ಒಂದು ಸಂಚಿದೆ ಹೆಂಗಾರ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಲಾಕ್ ಮಾಡ್ಬಿಟ್ಟು ಸಿಬಿಐ ತನಿಖೆ ಇದನ್ನ ಮಾಡಿ ಕೊಡಿಸ್ಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿದಂಗೆ ಕೇಜ್ರಿವಾಲ್ ಅವರಿಗೆ ಹೆಂಗ್ ಅರೆಸ್ಟ್ ಮಾಡಿದ್ರು ಹಂಗ ಅರೆಸ್ಟ್ ಮಾಡೋದು ಫೇಕ್ ಕೇಸ್ ಮೇಲೆ. ಸೊ ಇದು ಉತ್ತರ ಕೊಡ್ಬೇಕಲ್ಲ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು. ಮಾಡಿದೆಲ್ಲ ನೀವು, ಕೊಟ್ಟಿದ್ದು ನೀವು,
ಪೆನ್ ಡ್ರೈವ್ ಹೆಂಗ್ ಹೋಯ್ತು ದೇವರಾಜ ಗೌಡರಿಂದ ಬೇರೆಯವ್ರ ಕಡೆ ಹೆಂಗ್ ಹೋಯ್ತು? ಅವರೇ ಹೇಳಿದಾರಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿಲ್ಲ, ಇಂಥ ಅಸಹ್ಯ ಅದೆಲ್ಲ ತಗೊಂಡ್ ಬರ್ಬೇಡಿ ನಮ್ಮ ಹತ್ರ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಂತಲ್ಲ ಅವರಿಗೆ.